ಪ್ರೇಮಿಗಳ ದಿನಾಚರಣೆ ಪ್ರೇಮಿಗಳ ಪುಸ್ತಕವನ್ನು ಬಿಡುಗಡೆ ಮಾಡ್ತೀರಾ, ಏನು ಹೇಳ್ತೀರಾ? ಭಾಳ ಸುಂದರವಾದ ಕಾರ್ಯಕ್ರಮ. ಯಾಕೆಂದರೆ ನನಗೆ ಇದು ಭಾಳ ಅರ್ಥಪೂರ್ಣವಾದದ್ದು. ನಾನು ಪ್ರೀತಿಸಿ ಮದುವೆಯಾದವನು. ಇವಾಗ 54 ವರ್ಷ ಆಯಿತು ಮದುವೆಯಾಗಿ. ಇನ್ನು ಜೊತೆಯಲ್ಲೇ ಇದ್ದೇವೆ, ಡೈವೋರ್ಸ್ ಆಗಿಲ್ಲ. ಇನ್ನು ಮುಂದಕ್ಕೆ ಡೈವೋರ್ಸ್ ಆಗೋ ಚಾನ್ಸ್ ಕೂಡ ಇಲ್ಲ. ಅದರಿಂದ ಖುಷಿ ಆಗ್ತದೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ. ಅದರೊಂದು ಸಲಹೆ ಕೊಟ್ಟಿದ್ದೇನೆ, ಪ್ರೀತಿಸಿ ಮದುವೆ ಆಗೋರು ಎಂದೂ ಡೈವೋರ್ಸ್ ಮಾಡಬಾರ್ದು, ವಿಚ್ಛೇದನ. ಇದು ಹಿಟ್ ಆ್ಯಂಡ್ ರನ್ ಆಗಬಾರ್ದು. ಮುಂದಕ್ಕೂ ಕೂಡ ಜೊತೆಯಲ್ಲೇ ಇರಬೇಕು ಸಾಯುವವರೆಗೆ. ಅದರಿಂದ ಒಂದು ಕಾನೂನು ಮಾಡಬೇಕು, ಪ್ರೀತಿಸಿ ಮದುವೆ ಆದವರು ಮುಂದೆ ವಿಚ್ಛೇದನಕ್ಕೆ ಕೇಳಬಾರ್ದು ಅಂತ. ಇವಾಗ ಎಷ್ಟಿದೆ ಅಂತ ಹೇಳಿ ಕೇಳಬೇಕು ಅವರು. ಆವತ್ತು 40% ಇದ್ರು, ಇವತ್ತು ಎಷ್ಟಿದೆ ಅಂತ ಕೇಳಬೇಕು ಪರ್ಸೆಂಟು. 40% ಇವಾಗ ವಿಚಾರಣೆ ಮಾಡ್ತಾ ಇದ್ದಾರೆ ಹೈಕೋರ್ಟ್ ಜಡ್ಜಸ್ಸು. ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅದರ ಜೊತೆ ಇವತ್ತು ಎಷ್ಟು % ಇದೆ ಅಂತ ಅದನ್ನು ಸ್ವಲ್ಪ ಬಹಿರಂಗ ಮಾಡಿ. ಏನು ಖಂಡಿತವಾಗಿಯೂ ಇಲ್ಲ. ನಾನು ಭ್ರಷ್ಟಾಚಾರದ ವಿರುದ್ಧ ಇರುವಂಥ ವ್ಯಕ್ತಿ. ಆದ್ದರಿಂದ ಇದನ್ನು 40% ಇರಲಿ 60% ಯಾರು ಲಂಚ ತಗೊಳ್ತಾರೋ 1% ತಗೊಂಡ್ರು ಕೂಡ ಅವರ ಅಪರಾಧಿಗಳೇ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದೇ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆಯಲ್ಲ, ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜ. ಅದರಿಂದ ಯಾರಿಗೂ ಈ ಒಂದು ಇದರಲ್ಲಿ ಹೆದರಿಕೆ ಇಲ್ಲ. ಹಿಂದೆ ತಪ್ಪು ಮಾಡಿದ್ದವರನ್ನು ಸಮಾಜ ಶಿಕ್ಷಿಸ್ತಾ ಇತ್ತು, ಅವರು ಬಹಿಷ್ಕರಿಸ್ತಾ ಇತ್ತು. ಇವತ್ತಾಗಲ್ಲ, ಅವರನ್ನು ಸ್ವಾಗತ ಮಾಡ್ತದೆ, ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತೇವೆ. ಆದ್ದರಿಂದ ಇಂಥ ಒಂದು ವಿಚಾರಣೆ ನಡೀತಾ ಇದೆ ಅಂತ ಇವತ್ತಿನ ಪೇಪರಲ್ಲಿತ್ತು. ಬೇಗನೆ ಆಗಬೇಕನ್ನೋದು ನನ್ನ. ನಾನು ಅದರ ಬಗ್ಗೆ ಏನು ಟೀಕೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.